ಬಾಂಬ್ ಬ್ಲಾಸ್ಟು ಏನೋ ಒಂದು ಕೃತ್ಯ ಇತ್ತು, ಪ್ಲ್ಯಾನಿಂಗ್ ಅದಕ್ಕಿಂತ ಮುಂಚೆ ಈ ಒಂದು ಬ್ಲಾಸ್ಟ್ ಆಗಿದೆ ಅಂತೇನೋ. ನೋಡಿ, ದೆಹಲಿ ಬಾಂಬ್ ಬ್ಲಾಸ್ಟ್ ಏನಾಗಿದೆಯಲ್ಲ ಅದನ್ನು ನಾನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಆದರೆ ಭಾಳ ದೊಡ್ಡ ಅನಾಹುತ ಆಗೋದನ್ನು ತಪ್ಪಿಸಿದ್ದಾರೆ. ಭಾಳ ದೊಡ್ಡ ಅನಾಹುತ. 2900 ಲೀಟರ್ ರಾಸಾಯನಿಕ ಬಾಂಬ್ ತಯಾರು ಮಾಡುವಂಥ ರಾಸಾಯನಿಕ ಹಿಡಿದಿದ್ದಾರೆ. ಈ ಕಾರ್ನಲ್ಲಿ ಭಾಳ ಸ್ವಲ್ಪ ಮಾತ್ರ ಸ್ಫೋಟ ಆಗಿದೆ. ಸ್ವಲ್ಪ ಸ್ಫೋಟಕ್ಕೆ 15 ಜನರ ಬಲಿ ತೊಗೊಂಡಿದ್ದಾರೆ. ಸುಮಾರು 400 ಕೋಟಿ ರೂಪಾಯಿ ನುಕ್ಸಾನಾಗಿದೆ ಆ ಸರೌಂಡಿಂಗ್ ಎಲ್ಲ. ಇನ್ನು 2900 ಲೀಟ್ರದ್ದು ಆ ರಾಸಾಯನಿಕ ಏನಾದರೂ ಎಲ್ಲ ಕಡೆ ಪಸರಿಸಿ ಹೋಗಿದರೆ ಇನ್ನೂ ಎಷ್ಟು ಅನಾಹುತ ಆಗ್ತಿತ್ತು. ನಾನು ಕೇಂದ್ರ ಸರ್ಕಾರದ ಗುಪ್ತ ಇಲಾಖೆ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾರು ಅದಕ್ಕೆ ಸಂಬಂಧಪಟ್ಟವರಿದ್ದಾರೆ ಅವರಿಗೆ ನಾನು ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಇದು ಒಂದು. ಇನ್ನು ಎರಡನೇದು, ಇವತ್ತು ಕೇಂದ್ರ ಸರ್ಕಾರಗಳು, ಇಡೀ ದೇಶದ ಎಲ್ಲ ರಾಜ್ಯ ಸರ್ಕಾರಗಳು ಕೂಡ ಆಂತರಿಕ ಸುರಕ್ಷೆಯ ದೃಷ್ಟಿಯಿಂದ ಬಹಳ ಯೋಚನೆ ಮಾಡಬೇಕು. ಈಗ 2900 ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಲೀಟರಲ್ಲಿ ಸಂಗ್ರಹ ಮಾಡಬೇಕಾದ್ರೆ ಎಲ್ಲಿಂದ ಸಂಗ್ರಹ ಮಾಡಿದ್ರು ನಿಮಗೆ ಹೆಂಗೆ ಗೊತ್ತಾಗಲಿಲ್ಲ? ಹೇಗಾದರೆ ಯಾವ ರೀತಿ ಆಗ್ತಾಯಿದೆ? ಮತ್ತು ಇವರು ಯಾರು ಪಾಕಿಸ್ತಾನದಿಂದ ಬಂದಂಥವ್ರಲ್ಲ, ಇವರೆಲ್ಲರೂ ಕೂಡ ಭಾರತೀಯ ಮುಸ್ಲಿಮರೇ ಇದ್ದಾರೆ. 6 ಜನ ಅದರೊಳಗೆ ಡಾಕ್ಟರ್ಸ್ ಇದ್ದಾರೆ. ಇವರು ಡಾಕ್ಟರ್ಸ್ ನೀವು ಓದೋದು ಯಾತಕ್ಕೆ? ಜೀವ ಉಳಿಸೋಕ್ಕೆ. ಇವತ್ತು ಒಬ್ಬ ವ್ಯಕ್ತಿ ಸಾಯಬಾರ್ದು, ಹಾಗೆ ಎಲ್ಲ ರೀತಿ ಜೀವ ಉಳಿಸೋಕ್ಕೆ ನೀವಿರೋದು, ಜೀವ ತೊಗೊಳ್ತಾ ಇದ್ದೀರಿ. ನಿಮಗೆ ಅಲ್ಲಾನೂ ಕ್ಷಮಿಸೋದಿಲ್ಲ ಅಂತನ್ನುವಂಥದ್ದು ಹೇಳ್ತಾನೆ ನಾನು. ನಿಮ್ಮ ಮೊಹಮ್ಮದ್ ಪೈಗಂಬರ್ ಅಲ್ಲಾನೂ ಕ್ಷಮಿಸೋದಿಲ್ಲ ನಿಮಗೆ. ಈ ರೀತಿಯ ಕುಕೃತ್ಯಕ್ಕೆ, ಈ ರೀತಿಯ ರಕ್ತ ಹರಿಸೋದಕ್ಕೆ, ಈ ರೀತಿಯ ಹೆಣಗಳನ್ನು ಉಳಿಸೋದಕ್ಕೆ ನಿಮಗೆ ಯಾರು ಜಗತ್ತಿನ ಯಾವ ದೇವರು ನಿಮ್ಮನ್ನು ಕ್ಷಮಿಸೋದಿಲ್ಲ ಅಂತನ್ನುವಂಥದ್ದು ಹೇಳ್ತೀನಿ. ನೀವು ಡಾಕ್ಟರ್ ಓದಿದ್ದು ಜೀವ ಉಳಿಸೋಗೋಸ್ಕರ ಜೀವ ತೆಗೆದ್ರಲ್ಲ, ನೀವು ತೆಗಿತಾ ಇದ್ರಲ್ಲ. ಮಾನ ಮರ್ಯಾದೆ ಈಗ ಏನು ಪರಿಸ್ಥಿತಿ ಆಗಿದೆ ಅಂತಂದರೆ, ಮುಸ್ಲಿಮ್ ಡಾಕ್ಟರ್ ಅಂದ ತಕ್ಷಣ ಇವನು ಟೆರರಿಸ್ಟು, ಗಡ್ಡದವನು ಯಾರು ಸಿಕ್ಕಿದ್ರೆ ಇವನು ಟೆರರಿಸ್ಟು, ಬುರ್ಕಾದೊಳಗೆ ಯಾರು ಸಿಕ್ಕಿದ್ರೆ ಇವಳು ಟೆರರಿಸ್ಟು ಅನ್ನುವಂಥ ಭಾವನೆ ಬರ್ತಾ ಇದೆ. ನಾನು ಮುಸ್ಲಿಂ ಮುಖಂಡರಿಗೂ ಹೇಳ್ತಾ ಇದ್ದೀನಿ, ಅವ್ರು ಯಾರ್ಯಾರಿದ್ದಾರೆ ಅವ್ರ ವಿರುದ್ಧ ಫತ್ವಾ ಹೊರಡಿಸ್ರಿ, ಅವ್ರ ಮನೆ ಸುಟ್ಟು ಹಾಕ್ರಿ, ಅವ್ರ ಮನೆ ಬೆಂಕಿ ಹಚ್ಚಿರಿ, ಆವಾಗಲೇ ನಿಮ್ಮ ಬದ್ಧತೆ ಇರುತ್ತೆ. ಆದರೆ ನೀವು ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಿ. ಒಂದು ಯೂನಿವರ್ಸಿಟಿ ಕಂಪ್ಲೀಟ್ 76 ಎಕರೆ ಇದ್ದು ಯೂನಿವರ್ಸಿಟಿ, ಅದು ಟೆರರಿಸ್ಟ್ ಸೆಂಟರ್. ಅದು 40% ಕಾಶ್ಮೀರದ ವಿದ್ಯಾರ್ಥಿಗಳು ಓದಿ ಇವತ್ತು ಏನೇನು ಆಗಿದೆ ಅಂತನ್ನುವಂಥದ್ದು ಭಯಾನಕ ನ್ಯೂಸ್ ಮೂಲಕ ಸಿಗ್ತಾ ಇದೆ. ಇದು ಕೇಂದ್ರ ಸರ್ಕಾರನೂ ಭಾಳ ಎಚ್ಚರಿಕೆಯಿಂದ ಆಂತರಿಕ ಸುರಕ್ಷತೆ ದೃಷ್ಟಿಯಿಂದ ಭಾಳ ಗಂಭೀರವಾಗಿ ಯೋಚನೆ ಮಾಡಬೇಕು. ಮತ್ತು ಮುಸ್ಲಿಂ ಮುಖಂಡರು ಕೂಡ